ಬಿಗ್ ಬಾಸ್ ಪ್ರತಾಪ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಪ್ರತಾಪ್ ಒಂಥರ ಲೈಕ್ ಅವನು ಇಲ್ಲ ಎಲ್ಲ ಇನ್ನೋಸೆಂಟ್ ಆಗಿ ಇರ್ತಾರೆ, ಎಲ್ಲ ಚೆನ್ನಾಗಿ ಹಿಂಗೆ ವೈಲೆನ್ಸ್ ಇಲ್ದಿರ ನಡಿಬೇಕು ಅನ್ಕೊಳ್ಳೋದು ತುಂಬಾ ತಪ್ಪು. ಆ ಗೇಮ್ ವೈಲೆಂಟ್ ನಡಿಬೇಕಾಗುತ್ತೆ, ಅವನ್ ಅಲ್ಲೆಲ್ಲ ಇಲ್ಲ ವೈಲೆನ್ಸ್ ನಡಿಬಾರ್ದು ಅಂತಾನೆ, ಅದು ಬೇಡ. ವೈಲೆನ್ಸ್ ಇರ್ಬೇಕು ಗೇಮ್ ಅಲ್ಲಿ. ಪ್ರತಾಪ್ ಅವರು ಮೊನ್ನೆ ಒಂದು ಸಿಚುವೇಶನ್ ಹೇಳ್ಕೊಂಡು ಸ್ವಲ್ಪ ಎಮೋಷನಲ್ ಆಗ್ತಾರೆ. ನನ್ನ ಕ್ವಾರಂಟೈನ್ ಇರ್ಬೇಕಾದ್ರೆ ಪೊಲೀಸ್ ತಲೆಗೆಲ್ಲ ಹೊಡೆದ್ಬಿಟ್ಟು ಕರ್ಕೊಂಡು ಹೋದ್ರು ಅನ್ನೋ ತರ. ಬಟ್ ಅದೇ ಪೊಲೀಸ್ ಅವ್ರನ್ನ ಇಂಟರ್ವ್ಯೂ ಮಾಡಿದಂತ ಟೈಮ್ ಅಲ್ಲಿ ಇಲ್ಲ ನಾವು ಹೊಡಿಲಿಲ್ಲ ಅನ್ನೋ ಮಾತು ಹೇಳ್ತಾರೆ. ಈಗ ಪ್ರತಾಪ್ ಅವ್ರು ಹೇಳಿದ್ರೆ ನಿಜ ಅನ್ಸುತ್ತಾ? ಅಂದ್ರೆ ಅವನು ಇನ್ಸಿಡೆಂಟ್ ಫುಲ್ ನ ಉಲ್ಟಾ ತಿರ್ಗಿಸ್ಬಿಟ್ಟು ಹೇಳ್ಬಿಟ್ಟಿರ್ತಾರೆ. ಲೈಕ್ ಅವ್ರು ಸುಮ್ನೆ ಟಚ್ ಮಾಡಿದ್ರೆ ಅದನ್ನೇ ದೊಡ್ಡದಾಗ ವಿಷಯ ಮಾಡಿ ಹೇಳಿರೋದಾಗ್ಲಿ, ಇಲ್ಲ ಪೊಲೀಸ್ ಅವರೇ ಮೇ ಬಿ ಉಲ್ಟಾ ತಿರ್ಗಿಸಿರ್ತಾರೆ. ಇಲ್ಲ ಇಲ್ಲ ಇವಾಗ ಇಷ್ಟು ದೊಡ್ಡವನಾಗಿದ್ದಾನೆ, ನಾವ್ ಹಿಂಗೆ ಹೊಡೆದಿದೀವಿ ಅಂತ ಹೇಳಿ ಬಿಟ್ಕೊಡ್ಬಾರ್ದು ಅಂತ ಹಂಗೂ ನೋಡೋದಾಗ್ಲಿ. ಎರಡರಲ್ಲಿ ಏನ್ ಬೇಕಾದ್ರೂ ಆಗಿರ್ಬೋದು. ನಿಮ್ ಪ್ರಕಾರ ಇದ್ರಲ್ಲಿ ಯಾರು ಸಾರಿ ಹೇಳಿದ್ರು? ಪ್ರತಾಪ್ ಸರಿ ಹೇಳಿರ್ಬೋದು, ಅವನಿಗೆ ಅವಶ್ಯಕತೆ ಇರ್ಲಿಲ್ಲ ಆ ತರ ಎಲ್ಲ ಹೇಳೋದು. ಅವ ಹೇಳಿದಾನೆ ಅಂದ್ರೆ ಇರುತ್ತೆ. ಈಗ ಪ್ರತಾಪ್ ಅವ್ರಿಗೆ ಒಂದ್ ಚಾನ್ಸ್ ಕೊಟ್ಟು ಲೈಕ್ ನಂಬಬಹುದಾ? ಹಾ ಹೌದು, ಇವಾಗ ಹೊಸದಾಗ ಆಡ್ತಿರೋ ಚೆನ್ನಾಗೆ ಆಡ್ತಿದ್ದಾನೆ. ಬಟ್ ತುಂಬಾ ಓಪನ್ ಆಗಿ ಆಡ್ತಿದ್ದಾನೆ. ಹೆಂಗಂದ್ರೆ ಅಲ್ಲಿರೋರೆಲ್ಲ ಅವನ ಮೇಲೆ ಎದ್ದೋಳ ತರ ಆಡ್ತಿದ್ದಾನೆ. ಅವ್ನ್ಗೆ ತುಂಬಾ ಹುಷಾರಾಗಿರ್ಬೇಕು ಅದಕ್ಕೆ. ಪ್ರತಾಪ್ ಅವರು ಮೈಂಡ್ ಗೇಮ್ ಮಾಡ್ತಾರೆ ಅಂತ ಹೇಳ್ತಾರೆ, ನಿಮ್ಗೆ ಏನ್ ಅನ್ಸುತ್ತೆ? ಅವ್ರ ಜೊತೆ ಮೈಂಡ್ ಗೇಮ್ ಇಲ್ಲ. ವರ್ತೂರ್ ಸಂತೋಷ್ ಬಗ್ಗೆ ಏನ್ ಅನ್ಸುತ್ತೆ? ವರ್ತೂರ್ ಸಂತೋಷ್ ಅದೇ, ಅವರು ಹೊರಗಡೆ ಹೋಗಿ ಬಂದಿರ್ಲಿಲ್ಲ ಅಂದ್ರೆ ಅವ್ರು ನಾರ್ಮಲ್ ಆಗೇ ಇರ್ತಿದ್ರು. ಹೊರಗಡೆ ಹೋಗಿ ಬಂದ್ಮೇಲೆ ಅವ್ರ ಹವಾ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಅವ್ರು ಒಳಗಡೆ ಏನ್ ಮಾಡ್ತಿದಾರೆ ಅಂತ ಲೆಕ್ಕನೇ ಬರ್ತಿಲ್ಲ, ಅವ್ರ ಹೊರಗಡೆಯಿಂದಾನೇ ಹವಾ ಜಾಸ್ತಿ ಇರೋದ್ರಿಂದ.